ಇದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ಕನ್ನಡ ಫಾಂಟ್ಗಳನ್ನ ನಿಮ್ಮ ಮೊಬೈಲಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಕ್ಯಾಪ್ಕಟ್ಟಲ್ಲಿ ಬ್ಲ್ಯಾಕ್ ಸ್ಕ್ರೀನ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ನಂತರ ಫಾಂಟ್ಸಿಗೆ ಹೋಗಿ ಮೈ ಫಾಂಟ್ಸ್ ಅಲ್ಲಿ ಡೌನ್ಲೋಡ್ ಮಾಡಿರುವಂಥ ಕನ್ನಡ ಫಾಂಟ್ಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದ ನಂತರ ಅರವಿಂದ ವಿ.ಕೆ. ಅವರ ವೆಬ್ಸೈಟ್ಗೆ ಹೋಗಿ ಕನ್ನಡ ಅಂತ ಟೈಪ್ ಮಾಡಿ ಯೂನಿಕೋಡ್ ಟು ಆಸ್ಕಿನ ಕ್ಲಿಕ್ ಮಾಡಿ ಆಮೇಲೆ ಅದನ್ನು ಕಾಪಿ ಮಾಡಿ ಕ್ಯಾಪ್ಕಟ್ ಒಳಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಮೈ ಫಾಂಟ್ಸಲ್ಲಿ ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡಿ ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟೇ ಸೈಜ್ ಎನ್ಲಾರ್ಜ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕನ್ನಡ ಫ್ಲ್ಯಾಗ್ ಓವರ್ಲೇನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಕನ್ನಡ ಅಂತ ಫಾಂಟ್ ಬರೆದಿರೋ ವಿಡಿಯೋನ ಓವರ್ಲೇ ಮಾಡ್ಕೊಳ್ಳಿ. ಮಾಡಿದ ನಂತರ ಸ್ಲೈಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಡಾರ್ಕನ್ನ ಕ್ಲಿಕ್ ಮಾಡಿ. ನಿಮ್ಮ ವಿಡಿಯೋ ರೆಡಿಯಾಗಿದೆ. ಇದೇ ರೀತಿ ವಿಡಿಯೋಗೆ ಫಾಲೋ ಮಾಡಿ, ಶೇರ್ ಮಾಡಿ.